ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಒಂದು ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಹಾಲಿವುಡ್ ಚಿತ್ರಗಳ ಬಗ್ಗೆ ನಾನು ಮಾತಾಡಿದ್ದೆ ಇದಕ್ಕಿಂದೆ, ಆದರೆ ಈ ಒಂದು ವಿಶೇಷವಾದ ಒಂದು ಅನಾಲಿಸಿಸ್ನ ಈ ನಡುವೆ ಕಂಡು ಬಂತು, ಅದನ್ನು ಹಂಚ್ಕೊಳ್ಳೋಣ ಅನಿಸ್ತು. ಆದ್ದರಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗಿರೀಶ್ ಜೋಹರ್ ಅಂತ ಒಬ್ಬರು ನಮ್ಮ ಪ್ರೊಡ್ಯೂಸರ್ ಕಮ್ ಸಿನಿಮಾ ಅನಾಲಿಸ್ಟ್ ಅವರು ಏನು ಹೇಳ್ತಾರೆ ಅಂದರೆ, ಒಡೆಸಿ ಇರ್ಬೋದು, ಬ್ಯಾಕ್ ರೂಮ್ಸ್ ಇರ್ಬೋದು, ಪ್ರಾಜೆಕ್ಟ್ ಹೇಲ್ ಮೇರಿ ಇರ್ಬೋದು, ಅಥವಾ ಒಬ್ಸೆಷನ್ ಇರ್ಬೋದು, ಈ ಥರ ಎಲ್ಲ ಚಿತ್ರಗಳು ಯಾವುದು ಬಂತಲ್ಲ, ಇವೆಲ್ಲದಕ್ಕೂ ಬೇಡಿಕೆಗಳು ಹೆಚ್ಚಾಗಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಡೆಲ್ಲಿ ಮತ್ತು ಮುಂಬೈ ಮಾತ್ರ ಅಲ್ಲ, ಬೆಂಗಳೂರು ಕಲ್ಕಟ್ಟ ಮಾತ್ರ ಅಲ್ಲ, ಚೆನ್ನೈ ಹೈದರಾಬಾದ್ ಮಾತ್ರ ಅಲ್ಲ, ಟೈರ್ 2 ಟೈರ್ 3 ಸಿಟೀಸಲ್ಲೂ ಕೂಡ ಇದಕ್ಕೆ ಒಂದು ಬೇಡಿಕೆಗಳು ಕಾಣ್ತಾ ಇದ್ದಾವೆ. ಇಟ್ ಈಸ್ ಫ್ರಮ್ ದ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಹೇಳ್ತಾ ಇರೋದವರು ಏನು ಅಂತಂದರೆ, ಆಡಿಯನ್ಸು ನಮ್ಗೆ ಈ ಥರ ಸಿನಿಮಾ ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮಗೆ ಫಿಲ್ಮ್ ಮೇಕರ್ಸ್, ಹಾಲಿವುಡ್ ಫಿಲ್ಮ್ ಮೇಕರ್ಸ್ ಕೂಡ ಇಂಡಿಯನ್ ಮಾರ್ಕೆಟ್ ಈಸ್ ತುಂಬಾ ಪ್ರಾಮಿಸಿಂಗ್ ಮಾರ್ಕೆಟ್ ಆಗಿದೆ. ನಮಗೆ ಇವತ್ತಿನ ದಿನ ತುಂಬ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಅಲ್ಲಿಂದ. ಸೊ ವ್ಯೂವರ್ಶಿಪ್ಪು ಜಾಸ್ತಿ ಆಗ್ತಾ ಇದೆ ನಮಗೆ ಹಾಲಿವುಡ್ ಸಿನಿಮಾಸ್ಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಗಿರೀಶ್ ಜೋಹರ್ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಅವರು ಹೇಳೋ ಅಂಥದ್ದೇನು ಅಂತಂದರೆ, ಇದು ಇನ್ನೂ ಅರ್ಧ ವರ್ಷ ಅಂದರೆ 6-7 ತಿಂಗಳು 8ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ ಅಷ್ಟೇ, ಇನ್ನೂ 4 ತಿಂಗಳುಗಳ ಕಾಲ ಇದೆ. ಅಲ್ಲೂ ನೋಡಿಬೇಕಾದ್ರೆ ಅವೆಂಜರ್ಸ್ದು ಡೂಮ್ಸ್ ಡೇ ಅಂತ ಬರ್ತಾ ಇದೆ, ಜೊತೆಗೆ ನಮ್ಮ ಯಾವುದು ಡ್ಯೂನ್ ಪಾರ್ಟ್ 3 ಬರ್ತಾ ಇದೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಇವೆರಡೂ ಚಿತ್ರಗಳು ಬರುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆನೂ 1-2 ಸಿನಿಮಾಗಳು ರಿಲೀಸ್ ಇರ್ಬೋದು. ಬಟ್ ಇಲ್ಲಿ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ನಮ್ಮ ಇಂಡಿಯನ್ ಸಿನಿಮಾ, ಬಾಲಿವುಡ್ ಆಗಿರ್ಬೋದು, ನಮ್ಮ ಸದರ್ನ್ ಇಂಡಿಯನ್ ಫಿಲಮ್ಸ್ ಆಗಿರ್ಬೋದು, ಎಲ್ಲರೂ ಹಾಲಿವುಡ್ನ ಈ ಚಿತ್ರಗಳ ಹಿಂದೆ ಮುಂದೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. 2-3 ವಾರ ಹಿಂದೆ ಹೋಗ್ತಾ ಇದ್ದಾರೆ ಅಥವಾ 2-3 ವಾರ ಮುಂದೆ ಹೋಗ್ತಾ ಇದ್ದಾರೆ. ಈ ಚಿತ್ರಗಳ ಜೊತೆ ಕಾಂಪಿಟೇಷನ್ ಬೇಡ, ಯಾಕೆ ಅಂದರೆ ಈ ಚಿತ್ರಗಳ ಮಿನಿಮಮ್ ಕಲೆಕ್ಷನ್ಸ್ದು ಗ್ಯಾರಂಟಿ ಆಗಿಬಿಟ್ಟಿದೆ ಈ ನಡುವೆ ಅಂತ ಅವರು ಒಂದು ಅನಲೈಸ್ ಮಾಡಿ ಹೇಳ್ತಾರೆ. ಅದಾದ ನಂತರ ಇನ್ನೊಂದೇನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಡೆಸಿ ಅಂತ ನಾವು ತೊಗೊಂಡ್ರೆ, ಎ ರೇಟೆಡ್ ಸಿನಿಮಾನಲ್ಲಿ ಹಾಲಿವುಡ್ಡಲ್ಲಿ ಒಡೆಸಿ ಈಸ್ ದ ಹೈಯೆಸ್ಟ್, ಕ್ರಿಸ್ಟಫರ್ ನೋಲನ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಇನ್ ಇಂಡಿಯಾ. ಅಂದರೆ 180 ಕೋಟಿ ರೂಪಾಯಿಯಷ್ಟು ಬರೀ ಇಂಡಿಯಾದಿಂದನೇ ಕಲೆಕ್ಷನ್ ಮಾಡ್ತಾಯಿದೆ. ಇನ್ನೂ ಸಿನಿಮಾ ಮುಂದೆ ನಡೀತಾನೆ ಇದೆ. ಜೊತೆಗೆ ಒಬ್ಸೆಷನ್ ಅಂತ ಒಂದು ಸಿನಿಮಾ, ಅದು ತುಂಬಾ ಲೋ ಬಜೆಟ್ ಸಿನಿಮಾ, ಆದರೆ ಆ ಸಿನಿಮಾ ಇಂಡಿಯಾನಲ್ಲಿ 100 crore ಮಾರ್ಕು ದಾಟಿದೆ. ಏನು ಅಂದರೆ, ಇದು ಯಾವುದು ಒಬ್ಸೆಷನ್ ಅನ್ನೋ ಸಿನಿಮಾದು ಒಂದು ರಿಪೋರ್ಟ್ ಹೇಳ್ತಾರೆ. ಹೇಗೆ ರಿಪೋರ್ಟ್ನ ಅನಲೈಸ್ ಮಾಡಿ ಹೇಳ್ತಾರೆ ಅಂತಂದರೆ, ಫಸ್ಟ್ ವೀಕಲ್ಲಿ ಕಲೆಕ್ಷನ್ಸು ಅದು 1.7 ಕೋಟಿಯಷ್ಟು ಕಲೆಕ್ಷನ್ಸ್ ಮಾಡ್ತು ಒಬ್ಸೆಷನ್ ಅನ್ನೋ ಸಿನಿಮಾ. ಬಟ್ ಫಸ್ಟ್ ವೀಕಲ್ಲೇ ಆ್ಯಕ್ಚುಲಿ ನಾವು ಯಾವಾಗಲೂ ಏನಂತೀವಿ, ಒಂದು ಸಿನಿಮಾ ರಿಲೀಸ್ ಆದರೆ ಫಸ್ಟ್ 3 ಡೇಸ್ ಫಸ್ಟ್ ವೀಕೆಂಡ್ ಕಲೆಕ್ಷನ್ ಏನಪ್ಪ, ಫಸ್ಟ್ 3 ಡೇಸು 4 ಡೇಸ್ದು ಕಲೆಕ್ಷನ್ ಏನಪ್ಪ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಬೇರೆ ಕಲೆಕ್ಷನ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಿವರ್ಸ್ ಆಗಿದೆ. ಇಲ್ಲಿ ಫಸ್ಟ್ ವೀಕಲ್ಲಿ ಆಲ್ ಓವರ್ ಇಂಡಿಯಾ ಕಲೆಕ್ಷನ್ ಆಗಿರೋದು ಬರೀ 1.75 ಕೋಟಿ. ಆದರೆ ಅದು 2ನೇ ವಾರ, 3ನೇ ವಾರ, 4ನೇ ವಾರ ಹೋಗ್ತಾ 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 ಮಲ್ಟಿಪ್ಲೆಕ್ಸಸ್ನಲ್ಲೂ ಕೂಡ ಮತ್ತು ಸಿಂಗಲ್ ಸ್ಕ್ರೀನ್ಸೂ ಕೂಡ ನಂಬರ್ ಆಫ್ ಶೋಸ್ ಜಾಸ್ತಿ ಆಗ್ತಾ ಹೋಯಿತು ಬೇಡಿಕೆಗೋಸ್ಕರ. ಸೊ ಇಲ್ಲಿ ಪ್ರೇಕ್ಷಕರ ಬೇಡಿಕೆ ಇತ್ತು. ಪ್ರೇಕ್ಷಕರ ಬೇಡಿಕೆ ಇದ್ದಿದ್ದರಿಂದ ನಂಬರ್ ಆಫ್ ಶೋಸ್ ಜಾಸ್ತಿ ಮಾಡಿದ್ರು ಎಲ್ಲ ಥರ ಮಲ್ಟಿಪ್ಲೆಕ್ಸಸ್ಸಲ್ಲಿ. ಸೊ ನಂಬರ್ ಆಫ್ ಶೋಸ್ ಜಾಸ್ತಿ ಮಾಡ್ತಾ ಅದರ 3ನೇ, 4ನೇ ಮತ್ತು 5ನೇ ವಾರದ ಗಳಿಕೆಯಲ್ಲಿ ಅದು 100 ಕೋಟಿ ರೂಪಾಯಿಯನ್ನು ದಾಟ್ತು ಅಂತ ಒಂದು ಕ್ಲೀನಾಗಿ ಒಂದು ಸ್ಟಡಿ ಮಾಡಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಮೌತ್ ಪಬ್ಲಿಸಿಟಿ ಆಗಿದೆ, ಜನರ ಬೇಡಿಕೆ ಇದೆ ಅಂತಂದರೆ ಸಿನಿಮಾ ಶೋಸು ಎಷ್ಟೇ ಕಡಿಮೆ ಸ್ಕ್ರೀನಲ್ಲಿದ್ದರೂ ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಅದು ಬಿಸ್ನೆಸ್ ಅಲ್ವಾ, ಬಿಸ್ನೆಸ್ ಮಾಡಲೇಬೇಕು ಅಂತ ತಾನೇ ಮಾಡೋದು.
ಸೊ ಎಲ್ಲಿಂದ ನೋಡಿ, ಫಸ್ಟ್ 3 days ಕಲೆಕ್ಷನ್ ತುಂಬ ಹೈ ಇತ್ತು ಅಂದರೆ ಅದು ಸೂಪರ್ ಹಿಟ್ ಮೂವಿ ಇನ್ನು ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗುತ್ತೆ ಅಂತ. ಬಟ್ ಆಬ್ಸೆಷನ್ ಅನ್ನೋ ಫಿಲಮಲ್ಲಿ ಇದು ಉಲ್ಟಾ ಆಗಿದೆ. 1.75 ಕೋಟಿ ಇದ್ದಿದ್ದು 4ನೇ ಮತ್ತು 5ನೇ ವಾರ ಅಂತ ಬರಬೇಕಾದ್ರೆ ಅದು 100 ಕೋಟಿ ದಾಟಿದೆ ಅಂತ. ಮತ್ತು ಇನ್ನೊಂದು ಉದಾಹರಣೆ ಏನು ಕೊಡ್ತಾರೆ ಅಂತಂದರೆ, ಈಗ ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ ಅನ್ನೋದೊಂದು ಸಿನಿಮಾ ರಿಲೀಸ್ ಆಗಿದೆ. ಇದ್ರದ್ದೊಂದು ಕ್ಲೀನಾಗಿ ಒಂದು ತಿರ್ಗಾ ಓಪನ್ ಸ್ಟಡಿ ಏನು ಅಂತ ಅಂದರೆ, 70% ಆಫ್ ದ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ನ ಈ ಒಂದು ಚಿತ್ರಕ್ಕೆ ಎಲ್ಲ ಭಾಷೆಗಳಲ್ಲೂ ಸೇರಿ, ಅಂದರೆ ಇಂಗ್ಲೀಷ್ ಒಂದರಲ್ಲೇ ಇಲ್ಲ, ಇದು ಎಲ್ಲ ಭಾರತೀಯ ಭಾಷೆಗಳಲ್ಲೂ ಸೇರಿ 70% ಆಫ್ ದ ಸ್ಕ್ರೀನ್ಸ್ನ ಕೊಡ್ತಾರೆ. 70% ಆಫ್ ದ ಸ್ಕ್ರೀನ್ಸ್ನ ಕೊಟ್ಟಾಗ ಇದು ಹಾಲಿವುಡ್ನ ಚಿತ್ರಕ್ಕೆ ಮೊದಲ ಬಾರಿ ಈ ಥರ ಒಂದು ಸ್ಕ್ರೀನ್ ಶೇರ್ ಕೊಟ್ಟಿರುವಂಥ ಉದಾಹರಣೆ ಇರೋದು. ಆದರೆ ಇದರಲ್ಲಿ ಏನು ಹೇಳ್ತಾರೆ ಗೊತ್ತಾ, ಈ 70% ಆಫ್ ದ ಸ್ಕ್ರೀನ್ ಶೇರ್ ಕೊಟ್ಟರು ಆ 70%ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅರ್ಲಿ ಮಾರ್ನಿಂಗ್ ಶೋಸು ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಯೂಶ್ವಲಿ ನಮ್ಮದೊಂದು ಟೀಕೆ ಇರ್ತಾಯಿತ್ತು ಕನ್ನಡ ಇಂಡಸ್ಟ್ರಿಯಿಂದಾಗಲಿ, ನಮ್ಮ ಸೌತ್ ಇಂಡಿಯನ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಒಂದಿರೋದು ಏನು ಅಂದರೆ ನಮ್ಮ ಸಿನಿಮಾಗಳಿಗೆ ತುಂಬ ಅರ್ಲಿ ಮಾರ್ನಿಂಗ್ ಶೋಸ್ ಕೊಟ್ಬಿಡ್ತಾರೆ, ನಮ್ಮ ಸಿನಿಮಾಗಳಿಗೆ ಪ್ರೈಮ್ ಟೈಮ್ ಕೊಡೋದಿಲ್ಲ ಅಂತ. ಬಟ್ ಇಲ್ಲಿ ಸ್ಪೈಡರ್ ಮ್ಯಾನ್ ಚಿತ್ರಕ್ಕೆ ಇವರು ಕೊಟ್ಟಿರೋದು ಅರ್ಲಿ ಮಾರ್ನಿಂಗ್ ಶೋಸು ಕೊಟ್ಟಿದ್ದಾರೆ, ಪ್ರೈಮ್ ಟೈಮ್ ಇಲ್ಲದೇ ಇರೋ ಶೋಸು ಕೊಟ್ಟಿದ್ದಾರೆ. ಬಟ್ ಏನು ಅಂದರೆ ಒಂದು ವಿಚಿತ್ರ ಏನು ಅಂತಂದರೆ, ಈ ಚಿತ್ರಕ್ಕೆ ಜನ ತುಂಬ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಸೊ ಒಂದು ಅನಾಲಿಸಿಸ್ ಏನು ಮಾಡ್ತಾರೆ ಇವರು ಅಂತಂದರೆ, ಈಗ ಹೋಗ್ತಾ ಇರೋವಂಥ ಒಂದು ಪೇಸ್ನಲ್ಲಿ ಸ್ಪೈಡರ್ ಮ್ಯಾನ್ ಇಂಡಿಯಾ 1ರಲ್ಲೇ 350 ಅಥವಾ 400 ಕೋಟಿಗಿಂತ ಕಮ್ಮಿ ದುಡ್ಡು ಮಾಡಿದ್ರೆ ಅದು ಅದರ ಅಂಡರ್ ಪರ್ಫಾರ್ಮೆನ್ಸ್ ಅಂತ ನಾವು ಅನ್ಕೋಬೋದು. ಅಂದರೆ ಇವತ್ತಿನ ದಿನಕ್ಕೆ ಲೆಕ್ಕಾಚಾರ ಹಾಕಿದ್ರೆ 350ಇಂದ 400 ಕೋಟಿ ಆರಾಮಾಗಿ ಇಂಡಿಯಾದಿಂದ ಸ್ಪೈಡರ್ ಮ್ಯಾನ್ ಅನ್ನೋ ಮೂವಿ ಮಾಡುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಸೊ ಏನಂದರೆ ಇದ್ರ ವಿಷಯ ಏನು ಅಂತಂದರೆ, ನಾವು ಆ್ಯಕ್ಚುಲಿ ಒಂದು ಕನ್ಕ್ಲೂಷನ್ ಏನು ಬರ್ಬೋದು ಅಂತ ಏನು ಅಂದರೆ, ನೋಡಿ, ಸ್ಪೈಡರ್ ಮ್ಯಾನ್ ಅನ್ನೋದು ಒಂದು ಸೂಪರ್ ಹೀರೋ ಕತೆ, ಒಡೆಸಿ ಅನ್ನೋದು ಒಂದು ನಾವೆಲ್ ಬೇಸ್ಡು ಹಿಸ್ಟಾರಿಕ್ ಇವೆಂಟ್ ಥರ ಇರೋವಂಥ ಒಂದು ಕತೆ. ಸರಿ ಆಯಿತು, ನಾವು ಅಬ್ಸೆಷನ್ ಅಂತ ಬರ್ತೀವಿ ಅಂದರೆ ಹಾರರ್ ಸಿನಿಮಾ. ಸೊ ಇಲ್ಲಿ ಪ್ರೇಕ್ಷಕರು ಈ ಥರ ಎಲ್ಲ ನೋಡಿ, ಎಲ್ಲ ಜಾನರ್ ಸಿನಿಮಾಗಳಿಗೂ ಹೋಗ್ತಾನೆ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅವೆಂಜರ್ಸ್ ಅಂತ ಬಂದ್ರೂ ಅದೂ ಸೂಪರ್ ಹೀರೋಗಳ ಸಿನಿಮಾ ಆಗ್ತದೆ. ಡ್ಯೂನ್ ಬಂದರೆ ಪಾರ್ಟ್ 1 ಪಾರ್ಟ್ 2 ಬಂದಿದೆ, ನೀವು ಅದನ್ನ ನೋಡಿದ್ದಾರೆ ತಿರ್ಗಾ. ಆದರೆ ಎಲ್ಲ ಜಾನರ್ ಸಿನಿಮಾಗಳಿಗೂ ಜನ ಹೋಗ್ತಾ ಇದ್ದಾರೆ. ಅಂದರೆ ಏನು ಇದರ ಅರ್ಥ? ಇಲ್ಲಿ 2 ವಿಶೇಷತೆ ಇದೆ. ಒಂದು ಸ್ಪೆಕ್ಟಕಲ್ ಎಕ್ಸ್ಟ್ರಾ ವೆಗಾನ್ಸಾ ಅಂತ ಹೇಳ್ತಾರೆ. ಅಂತಂದರೆ ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣುವಂಥ ದೃಶ್ಯಾವಳಿಗಳು ಈ ಚಿತ್ರಗಳಲ್ಲಿ ಇದ್ದಾವೆ ಅಂತ ಒಂದು. ಇನ್ನೊಂದೇನಂತಾರೆ ಅಂತಂದರೆ ಮೆಚ್ಯೂರ್ಡ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವು ಇವಾಗ ಆಬ್ಸೆಷನ್ ಎಲ್ಲ ನಿಮಗೆ ವಿಜುವಲ್ ಸ್ಪೆಕ್ಟಕಲ್ಸ್ ಅಂತ ನೀವು ಅಂದಂಗೆ ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು ಮತ್ತು ನಿಮ್ಮ ಒಡೆಸಿ ಫಿಲಮಲ್ಲಿ ಇದ್ದಂಗೆಲ್ಲ ಇಲ್ಲದೆ ಹೋದ್ರೂ ಅಲ್ಲಿ ಮೆಚ್ಯೂರ್ಡ್ ಕೈಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮ್ಮಲ್ಲಿ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಈ ಒಂದು ಕತೆ ಹೇಳುವ ರೀತಿಯ ಕೊರತೆ ಇದೆಯಾ? ಯಾಕೆಂದರೆ ನಾಟ್ ಆಲ್ ಮೂವೀಸ್ ಕ್ಯಾನ್ ಬಿ ಮೇಡ್ ಎಟ್ ದ ಕಾಸ್ಟ್ ಆಫ್ 2000 crores ಲೈಕ್ ಒಡೆಸಿ. ನಾಟ್ ಆಲ್ ದ ಮೂವೀಸ್ ಕ್ಯಾನ್ ಬಿ ಡನ್ ಎಟ್ ಅ ಕಾಸ್ಟ್ ಆಫ್ 1000 crores. ಎಸ್, ಬಟ್ ಅದೇ ಥರನೇ ಅಲ್ಲೂ ಪ್ರೂವ್ ಮಾಡಿದಾರಲ್ವ. ಅಬ್ಸೆಷನ್ ಅನ್ನೋ ಫಿಲಮು ತುಂಬ ಲೋ ಬಜೆಟಲ್ಲಿ ಮಾಡಿಬಿಟ್ಟು ಅದು ವರ್ಲ್ಡ್ ವೈಡ್ ಸಕ್ಸಸ್ನ ಕಂಡಿದೆ. ಆ ಥರ ಉದಾಹರಣೆಗಳು ನಮ್ಮಲ್ಲಿ ಇಲ್ವಾ ಅಂದರೆ ನಮ್ಮಲ್ಲೂ ಇದೆ. ಎಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲೂ 1-2 ಸಿನಿಮಾಗಳು ಆ ಥರ ಮಾಡಿದೆ. ತುಂಬ ಹೈ ಬಜೆಟ್ ಸಿನಿಮಾ ಮಾಡಿ ಹೈ ಎಕ್ಸ್ಪೆಕ್ಟೇಷನ್ ಬಂದು ಅಷ್ಟು ದುಡ್ಡು ಗಳಿಕೆ ಮಾಡಿರೋದಿದೆ. ತುಂಬ ಲೋ ಬಜೆಟ್ ಸಿನಿಮಾ ಮಾಡಿನೂ ಒಳ್ಳೆ ಗಳಿಕೆ ಮಾಡಿರೋದು ಇದೆ. ಆದರೆ ಈ ನಡುವೆ ಪ್ಯಾನ್ ಇಂಡಿಯಾ ಅನ್ನೋ ಹೆಸರಲ್ಲಿ ತುಂಬ ಎಕ್ಸಾಬರೆಂಟಾಗಿ ಕ್ರೋರ್ಸ್ ಟುಗೆದರ್ ದುಡ್ಡು ಹಾಕಿ ಲ್ಯಾಕ್ಸಲ್ಲಿ ವಾಪಸ್ ತೆಗೆದೇ ಇರೋವಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಸೊ ಇದರ ಅರ್ಥ ಏನು ಅಂತಂದರೆ, ಪ್ರೇಕ್ಷಕ ಇದ್ದಾನೆ. ಇದು ವರ್ಲ್ಡ್ ವೈಡ್ ಎಲ್ಲರೂ ಹೇಳ್ತಾ ಇರೋವಂಥ ಮಾತು. ಇಂಡಿಯಾ ಈಸ್ ಎ ಪೊಟೆನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಇಂಡಿಯಾ ಹ್ಯಾಸ್ ದ ಗ್ರೇಟ್ ನಾಲೆಜಬಲ್ ವ್ಯೂವರ್ಶಿಪ್ ಅಂತ ಹೇಳ್ತಾ ಇದ್ದಾರೆ.
ಇದೇ ಪಿ ವಿ ಆರ್ ಮತ್ತು ಐನಾಕ್ಸ್, ಪಿ ವಿ ಆರ್ ಐನಾಕ್ಸ್ ಮತ್ತು ಮಲ್ಟಿಪ್ಲೆಕ್ಸಸ್ ಅವರು ಹೇಳ್ತಾ ಇರೋದೇನು ಅಂತಂದರೆ, ಹಾಲಿವುಡ್ನ ಚಿತ್ರಗಳ ಡಬ್ಡ್ ವರ್ಷನ್ಗೂ ನಮ್ಮಲ್ಲಿ ಬೇಡಿಕೆ ಇದೆ. ಸೊ ಟೈರ್ 2, ಟೈರ್ 3 ಸಿಟೀಸಲ್ಲಿ ಅವ್ರವ್ರದ್ದೇ ಲ್ಯಾಂಗ್ವೇಜಲ್ಲಿ ಹಾಕಿದ್ರೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಈ ಥರ ಒಂದು ಪ್ರೇಕ್ಷಕ ವರ್ಗ ಉಟ್ಕೊಂಡಿದೆ. ಏನು ಅಂತಂದರೆ, ಹಾಲಿವುಡ್ ಸಿನಿಮಾನ ಅವ್ರವ್ರದ್ದೇ ಭಾಷೆಯಲ್ಲಿ ನೋಡೋ ಅಂಥ ಪ್ರೇಕ್ಷಕ ವರ್ಗನೂ ಹುಟ್ಕೊಂಡಿದೆ ನಮ್ಮ ಭಾರತದಲ್ಲಿ. ಸೊ ಅದಕ್ಕೂ ತುಂಬಾ ಬೇಡಿಕೆ ಇದೆ. ಪ್ಲಸ್ ಅದು ಒಂದು ಮಾರ್ಕೆಟ್. ಏನು ಅಂದರೆ, ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡೋದು ಒಂದು ಮಾರ್ಕೆಟ್ ಆದರೆ, ಅವರವರ ರೀಜನಲ್ ಲ್ಯಾಂಗ್ವೇಜಲ್ಲಿ ನೋಡೋದು ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಅಂತ ಈ ಮೂಲಕ ಹೇಳ್ತಾರೆ. ಆಮೇಲೆ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಾವು ಯಾವುದಾದ್ರೂ ಒಂದು ಸಿನಿಮಾ ಹೇಳಿದ್ರೆ, ಎಷ್ಟು ಸತಿ ನೋಡಿದೆ, ಈ ಸಿನಿಮಾ ಎಷ್ಟು ಸತಿ ನೋಡಿದೆ ಅಂತ ಕೇಳ್ತಾಯಿದ್ರು. ಆವಾಗ ಥಿಯೇಟ್ರ್ ಒಂದೇ ಮಾಧ್ಯಮ ಇದ್ದಿದ್ದರಿಂದ ಥಿಯೇಟ್ರಲ್ಲಿ ನಾನು ಎಷ್ಟು ಸತಿ ನೋಡಿದೆ, ಈ ಸಿನಿಮಾ ನಾನು 10 ಸತಿ ನೋಡಿದೆ, ನಾನು ಇದನ್ನ 12 ಸತಿ ನೋಡಿದೆ. ಕೆಲವರು ಹೇಳ್ತಾರೆ, ತುಂಬ 1934ರಲ್ಲೂ ಹೇಳ್ತಾರೆ, ನಾಗಕನ್ನಿಕಾ ಅನ್ನೋ ಚಿತ್ರನ ದಿನಾ ನೋಡಿ ಒಬ್ಬ ಹುಚ್ಚಾಗೋದ ಅಂತ. ಅಂದರೆ ಅಷ್ಟು ಸಿನಿಮಾ ನೋಡೋ ಕ್ರೇಜ್ ಇತ್ತು. ಅದಾದಮೇಲೂ ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರು ಮಾಡ್ತಾ ಇದ್ದಂಥ ಸಿನಿಮಾಗಳನ್ನ ನಾನು 10 ಸತಿ ನೋಡಿದೆ, ನಾನು 15 ಸತಿ ನೋಡಿದೆ, ಈ ಥರ ಎಲ್ಲ ಇತ್ತು. ಆ ಕಾಲ ಹೊಟ್ಟೋಯ್ತು. ಈಗ ಒಂದು ಸತಿ ನೋಡೋದೇ ಹೆಚ್ಚು ಅನ್ನೋ ಕಾಲ ಇರಬೇಕಾದ್ರೂ ಹಾಲಿವುಡ್ನ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಡಿಯನ್ ಮಾರ್ಕೆಟಲ್ಲಿ ನಮಗೆ ರಿಪೀಟೆಡ್ ಆಡಿಯನ್ಸ್ ಇದ್ದಾರೆ. ಆ ರಿಪೀಟೆಡ್ ಆಡಿಯನ್ಸು ನಮಗೆ ಕೌಂಟ್ ಆಗ್ತಾರೆ. ಎಲ್ಲಿ ಕೌಂಟ್ ಆಗ್ತಾರೆ ಅಂದರೆ, ಈ ರಿಪೀಟ್ ಆಡಿಯನ್ಸ್ ಎಲ್ಲಿಗೆ ಬರ್ತಾ ಇದ್ದಾರೆ ಅಂತಂದರೆ, ಇವ್ರು ಹೇಳೋದು, ನಾವು ಫಸ್ಟ್ ವೀಕ್ನಲ್ಲಿ ಇಟ್ಟಂಥ ಪ್ರೈಸಸ್ಸಿಗೆ ಬರೋದಿಲ್ಲ. ಫಸ್ಟ್ ವೀಕ್ ಆದಮೇಲೆ ಕಾಲಕ್ರಮೇಣ 2ನೇ 3ನೇ ವಾರಕ್ಕೆ ಹೋದಾಗ ಟಿಕೆಟಿಂಗ್ ಪ್ರೈಸಸ್ ಕಮ್ಮಿ ಆದಾಗ ನಮಗೆ ರಿಪೀಟ್ ಆಡಿಯನ್ಸ್ ತುಂಬ ಜನ ಬರ್ತಾ ಇದ್ದಾರೆ ಅನ್ನೋ ಒಂದು ಸಂಗತಿನೂ ಅವರು ಅನಲೈಸ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕೊರತೆ ಇರೋದು ನಮ್ಮಲ್ಲಿ. ನಾವು ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇರೋವಂಥ ಚಿತ್ರಗಳು ಅವರಿಗೆ ಮನ ಮುಟ್ಟೋ ಹಾಗಿದ್ದರೆ ಡೆಫಿನೆಟ್ಲಿ ಕೈ ಹಿಡಿತಾನೆ ಪ್ರೇಕ್ಷಕ. ಸೊ ಇದು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ಇವಾಗ ನಡೀತಾ ಇರೋವಂಥ ಪ್ರಸ್ತುತ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ವ್ಯವಸ್ಥೆ ಆಗಿರ್ಬೋದು, ಅಥವಾ ಅದರದ್ದು ಒಂದು ನಡೀತಾ ಇರುವಂಥ ಒಂದು ಹಾದಿ ಆಗಿರ್ಬೋದು, ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಎಷ್ಟು ದುಡ್ಡು ಆಗ್ತಾಯಿದ್ದಾರೋ ಅಷ್ಟು ಲಾಸ್ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರೋದೇನು ಅಂದರೆ, ನಾವು ಕಂಟೆಂಟ್ ಕೊಡುವಲ್ಲಿ ಕೊರತೆ ಇರ್ಬೋದು, ಅಥವಾ ನಮ್ಮ ಮಾರ್ಕೆಟಿಂಗಲ್ಲಿ ಕೊರತೆ ಇರ್ಬೋದು. ಲಾಸ್ಟ್ 2 ಎಪಿಸೋಡಲ್ಲಿ ಹೇಳಿದೆ ನಾನು, ಹೇಗೆ ಸ್ಪೈಡರ್ ಮ್ಯಾನ್ಗೆ ನಮ್ಮವ್ರನ್ನೇ ಕರೆದು ಗ್ಲೋಬಲ್ ಕಂಟೆಂಟ್ ಆದ್ರೂ ಲೋಕಲಾಗಿ ಥಿಂಕ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಇದೆಲ್ಲ ಒಂದು ವಿಷಯನ ಕ್ಲೀನಾಗಿ ವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ ಅವ್ರುಗಳೇ. ಯಾರು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅವರು ಹೇಳ್ಕೊಂಡಿದ್ದಾರೆ, ಜೊತೆಗೆ ಹಾಲಿವುಡ್ ಫೆಟರ್ನಿಟಿನೂ ಹೇಳ್ಕೊಂಡಿದ್ದಾರೆ. ಸೊ ಇದು ಎಲ್ಲ ನಾವು ಅರ್ಥ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಹೋಗೋದ್ರಲ್ಲಿ ಜಾಣ್ತನ ಇದೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅನ್ನದಾತ ಸುಖಿ